ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ ನಿವಾಸಕ್ಕೆ ಮಾಜಿ ಸಚಿವ ಜಮೀರ್ ಭೇಟಿ ಕೊಟ್ಟಿದ್ದಾರೆ. ಸದಾಶಿವನಗರದ ಡಿಕೆ ಸುರೇಶ್ ನಿವಾಸದಲ್ಲಿ ಜಮೀರ್ ಚರ್ಚೆ. ಪದೇ ಪದೇ ಬಂದು ಡಿಕೆ ಸುರೇಶ್ ಅವರನ್ನ ಭೇಟಿಯಾಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ದೀವಿ. ಈಗ ಮತ್ತೊಮ್ಮೆ ಮತ್ತೊಂದು ಸುತ್ತಿನ ಚರ್ಚೆಯಾಗಿದೆ. ಸಚಿವ ಸ್ಥಾನಕ್ಕಾಗಿ ಕಸರತ್ತು ಆರಂಭಿಸಿದ್ದಾರೆ ಜಮೀರ್. ಈ ಹಿಂದೆ ರಾಜೀನಾಮೆ ನೀಡೋ ಹಂತಕ್ಕೂ ಹೋಗಿದ್ರು. ಸಹಜ ತಿಂಗಳಿಗೆ 4 ಸತಿ ಭೇಟಿ ಮಾಡ್ತೀವಿ ನಾವು. ನಾನು ಸುರೇಶ್ ಅವರಿಗೆ ಮೊದಲೇ ಬಾರಿ ಏನು ಭೇಟಿ ಮಾಡ್ತಿಲ್ಲ. ಬೆಂಗಳೂರಲ್ಲಿ ನಾನು ಕ್ವಾರ್ಟರ್ಸಲ್ಲಿ ಇದ್ರೆ ಅವ್ರು ಬರ್ತಾರೆ, ಅವ್ರು ಯಾವಾಗ ಇಲ್ಲಿದ್ರೆ ಅವ್ರ ಮನೆಗೆ ಬಂದು ಭೇಟಿ ಮಾಡೋದು ನಾವು ಇಬ್ಬರದು ಸಹಜ. ತಿಂಗಳಿಗೆ 4 ಸತಿ ಭೇಟಿ ಮಾಡ್ತೀವಿ ನಾವು. ಎಷ್ಟು? ತಿಂಗಳಿಗೆ 4 ಸತಿ. ನೀವೇ ನೋಡಿರ್ಬೋದು, ಭಾಳ ಸತಿ ಅವ್ರು ನನ್ನ ಫೋನ್ ಮಾಡ್ತಾರೆ. ಅವ್ರು ಕ್ವಾರ್ಟರ್ಸಲ್ಲಿ ಇದ್ರೆ ಕ್ವಾರ್ಟರ್ಸ್ಗೆ ಬರ್ತಾರೆ, ಇಲ್ಲ ನಾನು ಇವ್ರ ಮನೇಲಿದ್ರೆ ನಾನು ಬರ್ತೀನಿ. ಅದು ಮಾಮೂಲಿ, ನಮ್ದು ಇಬ್ಬರು ಸ್ನೇಹಿತ ಇವತ್ತಿಂದ ಇಲ್ಲ, ಭಾಳ ವರ್ಷದಿಂದ ಇರೋದು ನಾವು. ಏನು ಚರ್ಚೆ ಇಲ್ಲ ಸರ್, ನಾವು ಇಬ್ಬರು ಸ್ನೇಹಿತರು, ಕುತೂಹಲ ಏನಿಲ್ಲ. ಎಸ್, ಅಷ್ಟೇ ಅಲ್ಲ, ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗೋ ವಿಶ್ವಾಸವಿದೆ ಅಂತ ಕೂಡ ಮಾತನಾಡಿದ್ದಾರೆ ಜಮೀರ್. ಡಿಕೆ ಸುರೇಶ್ ಅವರ ಭೇಟಿ ಬಳಿಕ ಈ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಡಿಕೆ ಸುರೇಶ್ ತಿಂಗಳಿಗೆ 4 ಬಾರಿ ಭೇಟಿಯಾಗ್ತೀವಿ ಎಂದ್ರು. ಜೊತೆಗೆ ಮೊದಲ ಪಟ್ಟಿಯಲ್ಲಿ ಸಚಿವಗಿರಿ ಸಿಗೋ ನಿರೀಕ್ಷೆ ಇತ್ತು, ಈಗ ಎರಡನೇ ಪಟ್ಟಿ ಮೇಲೆ ವಿಶ್ವಾಸ ಇದೆ ಅಂತಿದ್ದಾರೆ. ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ಮಾಡಿದಾಗ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಏನಕ್ಕೆ ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದ್ರೂ ಸಹಜ, ಅದು ಅವರವ್ರ ಅಭಿಮಾನಿಗಳು ಅವರವರು. ಎಸ್, ಹಾಗೆ ಶಾಸಕ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಸಿಗಲಿ ಎನ್ನುವಂಥ ಪ್ರಾರ್ಥನೆ ಅವರ ಅಭಿಮಾನಿಗಳಿಂದ ರಾಯಚೂರಿನ ದರ್ಗಾದಲ್ಲಿ ಮುಸ್ಲಿಂ ಮುಖಂಡರು ಪೂಜೆಯನ್ನು ನೆರವೇರಿಸಿದ್ದಾರೆ. ಹಜರತ್ ಸೈಯದ್ ಪಾಷಾ ಶಂಸೆ ಆಲಂ ಹುಸೇನಿ ದರ್ಗಾ ಅದು. ಶಾಸಕ ಜಮೀರ್ ಅಹಮದ್ಗೆ ಸಚಿವಗಿರಿ ಸಿಗುವಂತೆ ಪಟ್ಟು ಹಿಡಿದಿದ್ದಾರೆ. ಅವರ ಭಾವಚಿತ್ರ ಹಿಡಿದು ಆಗ್ರಹದ ಜೊತೆಗೆ ಪ್ರಾರ್ಥನೆ ಸಲ್ಲಿಕೆಯಾಗಿದೆ.